ವಿಡಿಯೋ ಆನ್ ಮಾಡಿ ಇವಾಗ ತಾವು ರೆಕಾರ್ಡ್ ಇದೆ, ಪೂರ್ತಿ ರೆಕಾರ್ಡ್ ಇದೆ ಇಲ್ಲಿಂದ ಹೋಗಿರೋದು. ಅವ್ರ ವಯಸ್ಸು ಓಡೋತಾರ, ಅವ್ರಿಗೆ 80 ಮೇಲೆ ಆಗಿದೆ, 80 ಮೇಲೆ ಆಗಿದೆ. ಓಡೋ ವಯಸ್ಸು ಅವ್ರದ್ದು, ಓಡಿ ಹೋದರು ಅಂತ ಹೇಳಿದ್ದೀರಾ? ಹಾಕಿ ವಿಡಿಯೋ ಹಾಕಿ ಓಡೋಗಿದ್ರೆ ಹೇಳಿ ಅವರು. ಆಮೇಲೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಹೇಳಿದೆ ಹೋಗಪ್ಪ ನೋಡ್ಗೋ, ಎಲ್ಲ ನೋಡ್ಕೊಳ್ಳಿ ಅಂತ. ಯಾರಿಗೆ ಹೇಳಿದ್ರಿ ನೋಡ್ಗೋ ಅಂತ? ಮುಖ್ಯಮಂತ್ರಿಗಳು ಹರಿಪ್ರಸಾದ್ಗೆ ಹೇಳಿದ್ರು. ಹೋಗಿ ಬೆರಳು ತೋರಿಸಿ ಏಯ್ ಅಂತ ಹೇಳ್ತಾ ಇರೋದು ರೆಕಾರ್ಡಲ್ಲಿ ಇದೆ, ನಮ್ಮ ಹತ್ರ ತೋರಿಸ್ತಾ ಇರೋದು ಇದೆ. ಶರತ್ ಅವರು ಎಲ್ಲ ಶರತ್ ಹೋಗಿ ತಡೆ ಮಾಡಿರೋದಿದೆ, ರವಿ ಅವ್ರು ತಡೆ ಮಾಡಿರೋದಿದೆ, ಶರತ್ ಬಚ್ಚೇಗೌಡರು ತಡೆ ಮಾಡಿರೋದಿದೆ, ರೆಕಾರ್ಡ್ ಅಲ್ಲಿ ಇದೆ. ಬೆಳಗ್ಗೆನೂ ನಾನು ನೋಡಿ ಬಂದಿದ್ದೀನಿ. ಯಾರು ಹೇಳ್ಕೊಟ್ರ ಹಂಗಾರೆ? ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಹೋಗಿ ನೋಡ್ಕೊಳ್ರಿ ಅಂತ, ಇವ್ರಿಗೆಲ್ಲ ನೋಡ್ಕೊಳ್ರಿ ಅಂತ ಹೇಳ್ಕೊಟ್ರ? ಈಗ ಹರಿಪ್ರಸಾದ್ ಬಟ್ಟೆ ಹರ್ಕೊಂಬಿಟ್ರು, ನೀವು ಆಕ್ಷನ್ನೇ ಇಲ್ಲ. ನೀವು ಇವ್ರ ಬಟ್ಟೆ ಹರ್ಕೊಂಡವ್ರಿಗೆ ವಿಧಾನಸಭೆಯಲ್ಲಿ ಆಕ್ಷನ್ ಏನ್ ಮಾಡ್ಬೇಕಲ್ಲ? ನೀವೇನ್ ಮಾಡಿದೀರಾ ಆಕ್ಷನ್? ಒಬ್ಬ ಸದಸ್ಯನಿಗೆ ಬಟ್ಟೆ ಹರಿದೋದ್ರೆ ನೀವು ಅವ್ರನ್ನ ಪ್ರೊಟೆಕ್ಷನ್ ಏನ್ ಮಾಡಿದೀರಾ? ಅವ್ರು ಹೇಳ್ತಾ ಇದಾರೆ ಬಿಜೆಪಿ ಅವರು ಹರಿದು ಹಾಕಿದ್ರು ಅಂತ. ವಿಡಿಯೋ ತರಿಸಿ ನೋಡಿ ಬಿಜೆಪಿ ಅವರು ಯಾರಿದ್ದಾರೆ ಅಂತ, ಒಬ್ಬರನ್ನ ತೋರಿಸಿ ಅಲ್ಲಿ. ಒಬ್ರು ನಾವ್ಯಾರು ಒಬ್ಬರನ್ನು ಸೀಟ್ ಬಿಟ್ಟವರು ಹೋಗಿಲ್ಲ. ನಾವ್ಯಾರನ್ನು ಹರಿದವ್ರು ಯಾರು? ಇವಾಗ ಇಷ್ಟೆಲ್ಲ ಅನಾಹುತ ಆಗಿದ್ರು ಕೂಡ ಪದೇ ಪದೇ ಲಾ ಮಿನಿಸ್ಟರ್ ಅವರು, ಮುಖ್ಯಮಂತ್ರಿ ನಾವೇನು ಅಗೌರವ ಮಾಡಿಲ್ಲ ಅಂತ ಹೇಳ್ತಾರೆ. ಇದು ಸರಿನಾ? ಇದು ಅಗೌರವ ಆಗಿರೋದು ಎಲ್ಲ ಪತ್ರಿಕೆಯಲ್ಲಿ ಜಗಜ್ಜಾಹೀರಾತು ಆಗ್ಬಿಟ್ಟಿದೆ. ಗೌರವ ಅಂದ್ರೆ ಏನು? ರಾಜ್ಯಪಾಲರಿಗೆ ಗೌರವ ಅಂತ ಹೇಳೋದು. ಮತ್ತೆ ಪನ್ನಣ್ಣ ಅವರು ಮುಖ್ಯಮಂತ್ರಿಗಳು ಇರಲಿಲ್ಲ ನಾನು ಓದ್ಬೇಕಾದ್ರೆ. ಪನ್ನಣ್ಣ ಅವ್ರು ಏನ್ ಮಾತಾಡಿದ್ದಾರೆ? ಇದು ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರಿಗೆ ಯಾಕೆ ಅಷ್ಟು ಆತಂಕ, ಯಾಕೆ ಅಷ್ಟು ಭಯ ಇಲ್ಲಿ ಬರಕ್ಕೆ ರಾಜ್ಯಪಾಲರಿಗೆ? ಸರಿನಾ? ನೀವೇ ಹೇಳಿ. ಭಯದಿಂದ ಬಂದಿದ್ರೆ ಇದೇನಾದ್ರೆ ಇದು ಸಭೆ ಏನಕ್ಕೆ ನಡೆಸ್ಬೇಕು ನಾವು? ಭಯದಿಂದ ಬರಕ್ಕೇನು ಇದು ಏನು ನಾವು ಹೇಳ್ಬಾರ್ದು ಆ ಪದಗಳನ್ನ? ತಾಣನ ಇದೆ ಯಾವ್ದಾರ? ಇಲ್ಲಿ ಗನ್ನಿಟ್ಕೊಂಡು ಯಾರನ್ನ ನಿಂತ್ಕೊಂಡಿದಾರ? ಏನು ಇಲ್ಲ. ನೀವು ಇಷ್ಟೆಲ್ಲ ಆಗಿ ಅವ್ರಿಗೆ ಅವಮಾನ ಮಾಡಿಬಿಟ್ಟು ಒಂದು ಕ್ಷಮಾಪಣೆ ಕೇಳಕ್ಕೆ ನಿಮ್ಗೆ ಸರ್ಕಾರಕ್ಕೆ ಆಗಿಲ್ಲ ಇದುವರೆಗೂ ಅಂತ ಹೇಳಿದ್ರೆ ಇದನ್ನ ಸದನ ಅಂತ ಹೇಳ್ಬೇಕಾ? ಬಂದ್ಬಿಟ್ಟಿದೆ ಎಲ್ಲ ಇದ್ ಕಡೆನು. ಅದಕ್ಕೆ ನಾವು ನಿರ್ಣಯ ಮಾಡಿ ದಯವಿಟ್ಟು ನೀವು ನಾನು ನೋಡಿದೆ ಕೇಂದ್ರ ಸರ್ಕಾರದ ಬಗ್ಗೆ ಇದುವರೆಗೂ 25 ಎಷ್ಟೋ ಮಾಡಿದ್ದಾರೆ. ಏನು ಖಂಡಿಸಿ ನಿರ್ಣಯಗಳು ಕೇಂದ್ರ ಸರ್ಕಾರದ ಅದ್ ಬೇಡ, ಎಲ್ಲನೋ ಹೋಗ್ಲಿ, ಬೇಡ. ವಿಷಾದ ಮಾಡಿ, ಆಗಿರೋ ಘಟನೆ ಬಗ್ಗೆ ವಿಷಾದ ವ್ಯಕ್ತ ಮಾಡಿ. ನೀವು ಸರ್ಕಾರ ಹಿಂಗಾಗಿದೆ ವಿಷಾದ ಅಂತೇಳಿ ಅಂದ್ರೆ ನಾವು ಗವರ್ನರ್ನವ್ರನ್ನ ಮೊದಲ ಪ್ರಜೆ ಅಂತ ಹೇಳ್ತೀರಿ. ನಾವು ಇಲ್ಲಿ ಮಾಡಿದ್ದ ಬಿಲ್ಗಳನ್ನೆಲ್ಲ ಅಲ್ಲಿ ಪಾಸ್ ಆಗಬೇಕು, ಅವ್ರ ಆದೇಶದ ಮೇಲೇನೆ ಎಲ್ಲ ಹೋಗುವಂಥದ್ದು ತಮಗೂ ಗೊತ್ತಿದೆ. ಇಷ್ಟೆಲ್ಲ ಇದ್ರೂ ಕೂಡ ಅವ್ರನ್ನ ಇಲ್ಲ ಈ ಒಂದು ವೇದಿಕೆ ಮೇಲೆ ಅಲ್ಲಿ ಕೂತರಿಸಿ, ತಮ್ಮ ಸ್ಥಾನದಲ್ಲಿ ಕೂತರಿಸಿ, ಅವರು ಹೋಗ್ಬೇಕಾದ್ರೆ ಓಡೋದ್ರು ಅಂತೇಳಿ, ಅವ್ರಿಗೆ ಭಯದಿಂದ ಬಂದರು ಅಂತೇಳಿ, ಅವ್ರಿಗೆ ಕಾನೂನು ಅಡಿಯಲ್ಲಿ ಅವ್ರಿಗೆ ಅವಕಾಶ ಇಲ್ಲ ಅಂತೇಳಿ ಅವ್ರನ್ನ ತಡೆಯುವಂಥ ಪ್ರಯತ್ನ ಮಾಡಿದ್ರು. ಯಾರು ಅವರ ಸಹಾಯಕ್ಕೆ ಹೋಗಲಿಲ್ಲ. ಇಷ್ಟೆಲ್ಲ ಅನಾಹುತ ಆದ್ರೂ ಕೂಡ ಸರ್ಕಾರ ಆಗಿರೋದು ತಪ್ಪು ಅಂತ ಅನ್ಸ್ಲೇ ಇಲ್ಲಲ್ಲ ಸರ್ಕಾರಕ್ಕೆ. ಇಷ್ಟಾದ್ರೂ ಕೂಡ ವಂದನಾ ನಿರ್ಣಯವನೋ ಖಂಡನಾ ನಿರ್ಣಯವನೋ ಅಂತ ಬಂದಿದೆ ಪತ್ರಿಕೆಯಲ್ಲಿ. ತಾವೇನ್ ಮಾಡಿದಿರ? ಈಗ ಬಂದ್ಬಿಟ್ಟಿದೆ ಪತ್ರಿಕೆಯಲ್ಲಿ ವಂದನಾ. ಈಗ ಏನ್ ನಮಗೂ ಅರ್ಥ ಆಗ್ತಾ ಇಲ್ಲ, ಇದು ವಂದನಾ ನಿರ್ಣಯನೋ ಖಂಡನಾ ನಿರ್ಣಯ? ಆ ಕಡೆಯವರೆಲ್ಲ ಖಂಡನಾ ನಿರ್ಣಯ ಮಾಡ್ತಾವ್ರೆ. ನಾನು ನೋಡಿದೆ, ಎಲ್ಲರೂ ಮಾತಾಡಿದವರೆಲ್ಲರೂ ಕೂಡ ರಾಜ್ಯಪಾಲರಿಗೆ ಅಗೌರವ ಮಾಡಿದ್ದಾರೆ, ಖಂಡನೆ ಮಾಡಿದ್ದಾರೆ. ಸರಿ ಇಲ್ಲ ರಾಜ್ಯಪಾಲರ ನಡೆನೆ ಅಂತ ಎಲ್ಲ ಇಬ್ಬರು ಮಾತಾಡಿದ್ದಾರೆ. ಇಬ್ರು ಇನ್ನೆಷ್ಟು 10 ಜನ ಮಾತಾಡ್ತಾರೋ ಎಲ್ಲರೂ ಅದೇ ಮಾತಾಡೋದು, ಅಲ್ಲೇರೇ ಮಾತಾಡೋದು. ಮತ್ತೆ ನೀವು ಪದೇ ಪದೇ ನನ್ನೇನು ಪ್ರಸ್ತಾವ ಮಾಡ್ತಾ ಇದ್ರು, ಯಾರು ಪ್ರದೀಪ್ ಮಾತಾಡ್ತಾ ಇದ್ರು ಗಾಂಧೀಜಿಗೆ ಅವಮಾನ ಅಂತೇಳಿ. ಸದನದಲ್ಲಿ ಅದೆಲ್ಲ ಯಾಕೆ ಹೇಳ್ಬೇಕು? ಆಚೆ ಕಡೆ ಹೇಳ್ಕೊಳ್ಳಿ, ನೀವೇನ್ ಬೇಕೋ. ನೆನ್ನೆ ಮಾಡಿದ್ರಿ ಧರಣಿ, ಹೇಳಿ ಆಚೆ ಕಡೆ. ಗಾಂಧೀಜಿಗೆ ಅವಮಾನ ಮಾಡಿದ್ರಿ, ನರೇಗಾ ತೆಗೆದಾಕಿದ್ರಿ, ಹೇಳಿ ಆಚೆ ಕಡೆ ಭಾಷಣ ಮಾಡಿ, ನಮ್ದೇನೋ ಅಭ್ಯಂತರ ಇಲ್ಲ. ಇಲ್ಲಿ ಈ ಸದನದಲ್ಲಿ ಬಂದು ನೀವು ಗಾಂಧೀಜಿಗೆ ಅವಮಾನ ಮಾಡಿದ್ರಿ ಅಂತ ಹೆಂಗೆ ಹೇಳ್ತೀರಾ ನೀವು? ಇವರು ಗಾಂಧೀಜಿಗೆ ಪರಮ ಭಕ್ತರು ಅಂತ ಹೇಳೋದಾದ್ರೆ, ಯೋಜನೆಯಲ್ಲಿ ಹೆಸರು ಯಾಕ್ರೆ ಕೈ ಬಿಟ್ರು? ಪರಮ ಭಕ್ತರು ಅನ್ನೋದಾದ್ರೆ